ಗುರುಜಿ ಶ್ರೀ ವಿಶುದ್ಧಾತ್ಮನೇ, ನಿಜವಾಗಿ ನೀನು ಯಾರು? ನಿಮಗೆ ಗುರುವನ್ನು ಯಾವಾಗಲೂ ಪಂಚಭೂತಗಳಿಂದ ಕೂಡಿದ ನಶ್ವರವಾದ ಈ ಶರೀರದ ಮೂಲಕ ಗುರುತಿಸುವುದೇ ಅಭ್ಯಾಸವಾಗಿರುವುದು. ನಿಜವಾದ ಗುರುವು ಯಾರೆಂಬುದನ್ನು ಗ್ರಹಿಸುವ ಶಕ್ತಿಯು ನಿಮ್ಮಲ್ಲಿ ಬೆಳೆಯುವವರೆಗೆ ಎಲ್ಲರಂತೆ ಕೂಡ ಅವನನ್ನು ಒಬ್ಬ ಮಗ, ಸೋದರ, ಸ್ನೇಹಿತ, ಬಂಧು, ಅರ್ಚಕ ಮುಂತಾದ ರೀತಿಯಾಗಿ ಭಾವಿಸಬಹುದು. ನಂತರ ನಿಮ್ಮ ಗುರುವು ಪ್ರತ್ಯಕ್ಷ ಗುರುವಾಗಿದ್ದ ಪಕ್ಷದಲ್ಲಿ ಪಂಚಭೂತಗಳಿಂದಾದ ಆ ನಶ್ವರ ಶರೀರದ ಬಗ್ಗೆ ಪಾಠ ಕಲಿಯಬೇಕು. ಆ ನಶ್ವರ ಶರೀರದ ಒಳಗೆ ವಾಸಿಸುತ್ತಿರುವ ಪರಬ್ರಹ್ಮ ಶಕ್ತಿಯನ್ನು ಗುರುತಿಸಲು ನಿಮ್ಮ ಗುರುವಿನಲ್ಲಿ ಶರಣಾಗಬೇಕು. ಒಂದು ವೇಳೆ ನಿಮ್ಮ ಗುರುವು ಪರೋಕ್ಷ ಗುರುವಾಗಿದ್ದಲ್ಲಿ ನಿಮ್ಮ ಒಳಗೆ ಇರುವ ಆ ಪರಬ್ರಹ್ಮ ಶಕ್ತಿಯನ್ನು ಮೌನಧ್ಯಾನದಿಂದ ಗುರುತಿಸುವುದೇ ಸೂಕ್ತ. ಇದನ್ನೇ ಈಶ್ವರೋ ಗುರುರಾತ್ಮೇತಿ ಭೇದತ್ರಯ ವಿವರ್ಜಿತಃ, ಹಾಗೂ ಭೇದ ತಿಳಿದರೂ ವಾದ ಬಿಡುವುದಿಲ್ಲ, ನೀನು ನಾನು ಎಂಬ ಭೇದ ತತ್ವಜ್ಞಾನಿಗೆ ಉಂಟೆ? ಈಗ ನಮಗೆ ನಿಜವಾದ ಶ್ರೀ ವಿಶುದ್ಧಾತ್ಮರು ನಮ್ಮ ಶರೀರದೊಳಗೆ ಇರುವ ಆ ಪರಬ್ರಹ್ಮ ಶಕ್ತಿ ಎಂಬ ಅರಿವು ಮೂಡಿತು. ಆದ್ದರಿಂದ ವೀಕ್ಷಕರೇ, ನೀವು ಕೂಡ ನಿಮ್ಮೊಳಗೆ ಇರುವ ಆ ನಿಜವಾದ ಶ್ರೀ ವಿಶುದ್ಧಾತ್ಮರನ್ನು ಗುರುತಿಸಿಕೊಂಡು ಮುಂದಿನ ವಿಡಿಯೋ ಭಾಗಗಳನ್ನು ವೀಕ್ಷಿಸುವ ಪ್ರಯತ್ನವನ್ನು ಮಾಡಿದರೆ, ಇದರಲ್ಲಿ ತಿಳಿಸಿರುವ ಎಲ್ಲ ನೈಜ ಸಂಗತಿಗಳು ನಿಮಗೆ ಒಂದು ಉನ್ನತ ಮಟ್ಟದ ಆಧ್ಯಾತ್ಮಿಕ ಅನುಭವವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ. ಗುರುಜಿ ಶ್ರೀ ವಿಶುದ್ಧಾತ್ಮನೇ, ಕರ್ಮ ಮಾರ್ಗವು ಆತ್ಮಜ್ಞಾನವನ್ನು ಕೊಡುವುದೇ? ಖಂಡಿತವಾಗಿ ಕೊಡುವುದು. ಹೇಗೆಂದರೆ, ಒಂದೇ ಪದದಲ್ಲಿ ಹೇಳುವುದಾದರೆ ಮಮ ಎಂದರೆ ನನ್ನ ಅಥವಾ ನನ್ನದು ಎಂದರ್ಥ. ಅದಕ್ಕೆ ನಕಾರವನ್ನು ಸೇರಿಸಿದರೆ ನಮಮ ಎಂದಾಗುವುದು. ಜಗತ್ತಿನ ಯಾವುದೇ ವಸ್ತುವು ನನ್ನದಲ್ಲ ಎಂದು ಭಾವಿಸಬಹುದು. ನಿಷ್ಕಾಮ ಕರ್ಮದಿಂದ ಎಲ್ಲವೂ ಪರಬ್ರಹ್ಮಣದೆಂದು ತಿಳಿದು ಕರ್ಮದಲ್ಲಿ ತೊಡಗಿದರೆ ಅದು ಖಂಡಿತವಾಗಿ ಒಂದಲ್ಲ ಒಂದು ದಿನ ನಮ್ಮನ್ನು ಆತ್ಮಜ್ಞಾನದಲ್ಲಿ ನೆಲೆ ನಿಲ್ಲಿಸುವುದು. ಭಗವಾನ್ ಶ್ರೀ ರಮಣರ ಉಪದೇಶದಂತೆ ಎಲ್ಲವೂ ಜಗನ್ಯಾಮಕನ ಅಣತಿಯಂತೆ ನಡೆಯುವುದು ಎಂದು ದೃಢವಾಗಿ ನಿಶ್ಚಯಿಸಿಕೊಂಡು ಜೀವನವನ್ನು ನಡೆಸಿರಿ. ಗುರುಜಿ ಶ್ರೀ ವಿಶುದ್ಧಾತ್ಮನೇ, ನಮಗೆ ಸರಿಯಾಗಿ ಅರ್ಥವಾಗಲಿಲ್ಲ. ದಯವಿಟ್ಟು ಉದಾಹರಣೆಯ ಮೂಲಕ ಸವಿಸ್ತಾರವಾಗಿ ತಿಳಿಸಿ. ಒಬ್ಬ ಬಾಲಕ ಹೇಗೆ ಭಗವಂತನ ಸೇವೆಯನ್ನು ಮಾಡುತ್ತಾ ಕರ್ಮ ಮಾರ್ಗದಿಂದ ಹಿಡಿದು ಜ್ಞಾನ ಮಾರ್ಗವಾಗಿ ಆತ್ಮಜ್ಞಾನದ ಮಟ್ಟಕ್ಕೆ ಏರಿ ತನ್ನ ಜೀವನವನ್ನು ದಿವ್ಯ ಜೀವನವನ್ನಾಗಿಸಿಕೊಂಡನು ಎಂದು ತಿಳಿಸುವೆ, ಕೇಳಿರಿ. ಉಷಾ ವಸತಿ ಸಮುಚ್ಚಯದ ಒಳಭಾಗದಲ್ಲಿ ಸಕಲರಿಗೂ ವಿದ್ಯೆಯನ್ನು ಕರುಣಿಸುತ್ತಿರುವ ಮತ್ತು ಆತ್ಮಬಲವನ್ನು ತುಂಬುತ್ತಿರುವ ಎರಡು ದೈವಗಳು, ಶ್ರೀ ವಿದ್ಯಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ, ಸುಮಾರು 3.5 ದಶಕಗಳಿಂದ ತಮ್ಮ ಭಕ್ತಾದಿಗಳಿಗೆ ನಿರಂತರವಾಗಿ ಅನುಗ್ರಹವನ್ನು ಹರಿಸುತ್ತಿರುವ ಎರಡು ದೈವಗಳು. 1991ರಲ್ಲಿ ಈ ಪವಿತ್ರ ದೇವತೆಗಳನ್ನು ಪ್ರತಿಷ್ಠಾಪಿಸುವ ಮಹತ್ವದ ಕಾರ್ಯವನ್ನು ನಿರ್ಮಾಣಕಾರ ಮತ್ತು ಪ್ರವರ್ತಕರಾದ ಶ್ರೀ ಡಿ ಶ್ರೀನಿವಾಸನ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ 90 ವರ್ಷದ ಯುವ ಉತ್ಸಾಹವನ್ನು ಹೊಂದಿದ್ದ ಶ್ರೀ ಪಿ.ಎಂ. ಸುಂದರೇಶ ಶಾಸ್ತ್ರಿಯವರ ನಾಯಕತ್ವದಲ್ಲಿ ನೆರವೇರಿಸಲಾಯಿತು. ಪ್ರೊಫೆಸರ್ ಎಸ್ ಪ್ರಣತಾರ್ತಿ ಹರನ್ ಹಾಗೂ ಶ್ರೀ ಪ್ರಭಾಕರ್ ಜನಾರ್ದನ್ ಭಟ್ ಅವರ ಸಮರ್ಪಿತ ತಂಡವು ದೇವಾಲಯದಲ್ಲಿ 2 ಮಹತ್ವದ ಕುಂಭಾಭಿಷೇಕಗಳನ್ನು ಯಶಸ್ವಿಯಾಗಿ ನಡೆಸಿ ಇಂದು ಈ ದೇವಾಲಯವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ವ್ಯವಸ್ಥಿತವಾಗಿ ನಿರ್ವಹಿಸುತ್ತಿರುವರು. ಇದು ಪವಿತ್ರ ಸ್ಥಳದ ಮಹಿಮೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಎಲ್ಲರ ಸೇವೆ, ಭಕ್ತಿ ಮತ್ತು ಸಮರ್ಪಣೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಓಂ ಶ್ರೀ ವಿದ್ಯಾ ಗಣಪತಯೇ ನಮಃ. ಓಂ ಶ್ರೀ ಆಂಜನೇಯಾಯ ನಮಃ. ಅಯ್ಯೋ, ಇದೇನು? ಯಾವುದೋ ದೇವಸ್ಥಾನದ ಕಥೆಯನ್ನು ಪ್ರಾರಂಭಿಸಿರುವಿರಿ ಎಂದುಕೊಳ್ಳಬೇಡಿ, ತಡೆಯಿರಿ. ಆ ದೇವಸ್ಥಾನಕ್ಕೂ ಮತ್ತು ಬಾಲಕನ ಜೀವನವು ದಿವ್ಯ ಜೀವನವಾಗುವುದಕ್ಕೂ ನೈಜವಾದ, ದೃಢವಾದ ಮತ್ತು ಆಳವಾದ ಸಂಪರ್ಕವಿರುವುದು. ಈ ಪುಸ್ತಕದಲ್ಲಿ ಆ ಬಾಲಕನು ಅರ್ಚಕನಾಗಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡ ಪರಿ ಸೇವೆ, ನಿಷ್ಕಾಮ ಕರ್ಮ, ಭಕ್ತಿ, ಶ್ರದ್ಧೆ, ಜ್ಞಾನ ಮುಂತಾದವುಗಳ ವಿವರಗಳು ಇವೆ. ಅವನಿಗೆ ಭಗವಂತನ ಸಾನ್ನಿಧ್ಯದಲ್ಲಿ ಆದ ಸೂಕ್ಷ್ಮತಮವಾದ ಅನುಭವಗಳು, ದೇವಸ್ಥಾನದಲ್ಲಿ ತನಗೆ ಮತ್ತು ಅಲ್ಲಿಗೆ ಬರುವ ಭಕ್ತಾದಿಗಳ ಜೀವನದಲ್ಲಿ ನಡೆದ ಅದ್ಭುತ ಅನುಭವಗಳು ಕೂಡ ಅಡಗಿವೆ.
ದೇವಸ್ಥಾನದಲ್ಲಿ ದೈವದ ಅನುಗ್ರಹದಿಂದ ಅಂದರೆ ದೇವರನ್ನು ನಂಬಿದರೆ ಎಲ್ಲವೂ ಸುಲಭವಾಗಿ ಸುಲಲಿತವಾಗಿ ನೆರವೇರುವು ಎಂಬುದನ್ನು ಪ್ರಮಾಣ ಪೂರ್ವಕವಾಗಿ ತೋರಿಸಿರುವು. ಇವುಗಳೆಲ್ಲವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಹಳ ಹರ್ಷವಾಗುತ್ತಿದೆ. ವೀಕ್ಷಕರ ಗಮನಕ್ಕೆ ಈ ಪುಸ್ತಕದಲ್ಲಿರುವ ಎಲ್ಲಾ ವಿಷಯಗಳು ಮತ್ತು ಅನುಭವಗಳು ಆ ಬಾಲಕನ ಮತ್ತು ದೇವರ ಗುಡಿಗೆ ಬರುವ ಆಸ್ತಿಕ ಮಹಾಶಯರ ವೈಯಕ್ತಿಕ ಅನುಭವವಾಗಿರುವು. ವಾಚಕರು ಇವುಗಳನ್ನು ಓದಿ ತಿಳಿದು ಭಗವಂತನಲ್ಲಿ ಶ್ರದ್ಧೆಯುಂಟಾಗಲೆಂದು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿರುವೆವು. ಆದ್ದರಿಂದ ನಾವು ಈ ಮೂಲಕ ತಮಗೆ ತಿಳಿಸುವುದೇನೆಂದರೆ ಇದರಲ್ಲಿ ಯಾವುದೇ ರೀತಿಯಾದ ವಾದವಿವಾದಗಳಿಗೆ ಅವಕಾಶವಿರುವುದಿಲ್ಲ. ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೋಡುವ ಪ್ರತಿಯೊಬ್ಬರಿಗೂ ಶ್ರೀ ವಿದ್ಯಾಗಣಪತಿಯ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ಅನುಗ್ರಹವುಂಟಾಗಲೆಂದು ಆಶಿಸುವ ಆತ್ಮನ ಆತ್ಮೀಯರು.